ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ವ್ಯಾಪಾರ ಸಂಘ ಭಾಳ ಸಂತೋಷವಾದ ಸುದ್ದಿ ಅಂತ ಹೇಳಬೇಕು ಅಂತ ಹೇಳಿದರೆ, ನಮ್ಮ ರಾಜ್ಯಾಧ್ಯಕ್ಷರು ಗೋಪಿ ಸಾಹೇಬರು ಇಡೀ ಜಿಲ್ಲೆಯಲ್ಲೇ ಒಂದು ಮಾದರಿಯಾಗಿ ಈ ಕಚೇರಿಗಳನ್ನು ಉದ್ಘಾಟನೆ ಮಾಡಿಸಿ ಎಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ದಾರಿಯನ್ನು ತೋರಿಸ್ತಾ ಇದ್ದಾರೆ. ಈಗ ನಮ್ಮ ತುಮಕೂರು ಜಿಲ್ಲಾಧ್ಯಕ್ಷರು ನಾಗರಾಜ್ ಅವ್ರಿಗೆ ನೋಡ್ತಾ ಇದ್ದರೆ ಭಾಳ ಸಂತೋಷ ಆಗ್ತಾಯಿದೆ. ನಮ್ಮ ಜಿಲ್ಲೆಯಲ್ಲಿ ಗುಬ್ಬಿಯಲ್ಲಿ ಇಂಥ ಅದ್ಭುತವಾದ ಒಂದು ಬೀದಿ ಬದಿ ವ್ಯಾಪಾರ ಸಂಘದ ಒಂದು ಆಫೀಸ್ ಉದ್ಘಾಟನೆ ಮಾಡಿ ಇಲ್ಲಿ ಭಾಳ ಅದ್ಭುತವಾಗಿ ಒಂದು ಕೆಲಸ ನೆರವೇರಿದೆ ಅಂತ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಹಾಗೂ ಇವತ್ತು ಆಯುಧ ಪೂಜೆ ಹಾಗೂ ಗಾಂಧಿ ಜಯಂತಿ ಎರಡೂ ಒಂದೇ ಸಲ ಬಂದಿದೆ. ತುಂಬ ಸಂತೋಷ ಆಗ್ತಾಯಿದೆ ಈ ಆಫೀಸ್ ಉದ್ಘಾಟನೆ ನೋಡಿ. ಇದು ಇಡೀ ಮಂಡಲವರೆಗೂ ಹೋಗಲಿ ಅಂತ ನನ್ನ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ನಾವು ಹೆಂಗೆ ಕಷ್ಟ ಬೀಳ್ತೀವೋ ಆ ದೇವರು ನಮಗೆ ಫಲ ಕೊಟ್ಟೇ ಕೊಡ್ತಾನೆ. ಅದಕ್ಕೆ ಉದಾಹರಣೆ ಯಾರು ಅಂದರೆ ಅದಕ್ಕೆ ನಮ್ಮ ಗೋಪಿ ಸಾರೆ. ಅವ್ರ ಮುಂದೆ ಹೇಳ್ಬಾರ್ದು ನಾವು, ಯಾಕಂತೇಳಿದರೆ ಅವ್ರದ್ದು ನಮ್ಮದು ಬಾಂಧವ್ಯ ಒಂದು 25-30 ವರ್ಷದಿಂದ ಐತೆ. ಆವತ್ತಿಗೆ ಗೋಪಿ ಅವರು ಹೆಂಗೆ ಶಬೀರಣ್ಣ ಅಂತಾರೋ ಇವತ್ತು ಹಂಗೆ ನನ್ನನ್ನು ಅದೇ ಭಾವನೆಯಿಂದನೇ ಕರೀತಾರೆ, ಅದೇ ಭಾವನೆಯಿಂದನೇ ಪ್ರೀತಿಯಿಂದ ನನಗೆ ನೋಡ್ತಾರೆ. ಮೊನ್ನೆ ಏನೋ ಒಂದು 2 ಘಟನೆ ನಡೀತು ನನ್ನ ಮೇಲೆ, ಅವ್ರ ಮುಂದೆ ಹೇಳ್ಬಾರ್ದು ಅನ್ನಿಸ್ತೈತೆ. ಆದರೂ ನಾವು ಬೇರೆಯವ್ರಿಗೆ ಮಾರ್ಗದರ್ಶನ ಆಗಬೇಕು ಅಂತ ಹೇಳೋಕ್ಕೆ ಮನಸ್ಸು ಒಪ್ಪುತ್ತೆ. ಅದು ಹೇಳಲೇಬೇಕಾಗುತ್ತೆ ನಾವು. ಅವ್ರ ಕಿವಿಗೆ ಏನಾದರೂ ಬಿದ್ದರೆ ಒಂದು ಕಷ್ಟದಲ್ಲಿ ಯಾರೇ ಆಗಲಿ, ಅವರು ಸಂಘದವರಾಗಲಿ ಬೇರೆಯವರಾಗಲಿ ಏನೇ ಆಗಲಿ, ಯಾರೇ ಬಡವ ಅವ್ರ ಕಣ್ಣಲ್ಲಿಗೆ ಅವ್ರ ಕಿವಿಯಲ್ಲಿ ಏನಾದರೂ ಬಿದ್ದರೆ ಅವ್ರು ಹೋಗಿ ತಕ್ಷಣ ಹೊರಟೋಗ್ತಾರೆ. ಯಾರಿಗೂ ಜೊತೆಗಿರಲಿ ಇಲ್ದ ಹೋಗಲಿ, ಅವರೊಬ್ಬರೇ ಹೋಗ್ಬಿಟ್ಟು ಅವ್ರಿಗೇನು ಸಹಾಯ ಮಾಡಬೇಕೋ ಮಾಡಿಕೊಂಡು ಬರ್ತಾರೆ. ಹೇಳಲ್ಲ, ಅದು ಯಾರಾದರೂ ಒಬ್ಬರು ಹೇಳಿದರೆ ಮಾತ್ರ ಅವರು ಹೇಳ್ತಾರೆ. ಅಂಥದ್ರಲ್ಲಿ ಇಡೀ ರಾಜ್ಯಕ್ಕೇ ನಮ್ಮ ಕರ್ನಾಟಕ ರಾಜ್ಯ ಬೀದಿ ಬದಿ ವ್ಯಾಪಾರ ಸಂಘ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ 2 ಮಾತನ್ನು ಮಾತಾಡಿದ್ದಕ್ಕೆ ತಮಗೆಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳೋಕ್ಕೆ ಬಯಸ್ತೀನಿ.